ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ JR ಶಾಲಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಆ್ಯಕ್ಚುಲಿ ಇವತ್ತು ಒಂದು ವಿಡಿಯೋ ಜೊತೆ ಬಂದಿದೆ. ನನಗೆ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ನೀವು ಯಾವ ಥರ ಬಿಳಿ ಕೂದಲನ್ನ ಅವಾಯ್ಡ್ ಮಾಡೋದು, ಕಪ್ಪು ಕೂದಲು ಯಾವ ಥರ ಮಾಡ್ಕೊಳ್ಳೋದು ಆ್ಯಂಡ್ ಯಾವ ಥರ ಹೇರ್ ಡೈ ಪ್ರಿಪೇರ್ ಮಾಡ್ಕೊಳ್ಳೋದು ಮನೇಲಿ ಅಂತ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಜಸ್ಟ್ ಒಂದೇ ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ನೀವು ಬಿಳಿ ಕೂದಲು ಬಾರದೇ ಇರೋ ಥರ ಯಾವ ಥರ ಕಪ್ಪು ಕೂದಲು ಮಾಡ್ಕೊಳ್ಳೋದು ಮತ್ತು ಇನ್ಸ್ಟೆಂಟಾಗಿ ಹೇರ್ ಡೈನ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಒಂದೇ ವಿಡಿಯೋದಲ್ಲಿ ಒಂದೇ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಯಾವ ಥರ ಹೇರ್ ಡೈನ ಪ್ರಿಪೇರ್ ಮಾಡ್ಕೋಬೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಗೈಸ್. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಗೈಸ್, ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ನಾವು ಯೂಸ್ ಮಾಡ್ತಾ ಇರೋ ಇಂಗ್ರೀಡಿಯೆಂಟ್ ಬಂದು ಕಪ್ಪು ಜೀರಿಗೆ ಅಂತ ಕರೀತಾರೆ ಗೈಸ್, ಅಂದರೆ ಇಂಗ್ಲೀಷಲ್ಲಿ ಬ್ಲ್ಯಾಕ್ ಜೀರಾ ಅಂತ ಕರೀತಾರೆ. ಇದು ಬಂದು ನಿಮಗೆ ಪ್ರಾವಿಷನ್ ಸ್ಟೋರ್ಸು ಮತ್ತು ಸೂಪರ್ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ, ನೀವು ಆರಾಮಾಗಿ ಬೈ ಮಾಡ್ಬೋದು. ಸೊ ನಿಮಗೆ ಗೊತ್ತು ಗೈಸ್, ಇತ್ತೀಚೆಗೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ಕೂಡ ಈ ವೈಟ್ ಹೇರ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಈ ವೈಟ್ ಹೇರ್ ಪ್ರಾಬ್ಲಮ್ನ ನಾವು ಯಾವ ಥರ ಕಂಟ್ರೋಲ್ ಮಾಡ್ಕೊಳ್ಳೋದು, ಅದಕ್ಕೆ ಜಸ್ಟ್ ಇದು ಒಂದೇ ಇಂಗ್ರೀಡಿಯೆಂಟು ಗೈಸ್, ಅದೇ ಈ ಕಪ್ಪು ಜೀರಿಗೆ. ಈ ಕಪ್ಪು ಜೀರಿಗೆನ ನಾನು ಏನಕ್ಕೆ ಯೂಸ್ ಮಾಡಿಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ ಅಂದರೆ, ಈ ಕಪ್ಪು ಜೀರಿಗೆಯಲ್ಲಿ ಐರನ್ ಕಂಟೆಂಟ್ ಆಗಿರುವ ವಿಟಮಿನ್ ಇ ಇರೋದ್ರಿಂದ ನಮ್ಮ ಕೂದಲು ತುಂಬಾ ಆರೋಗ್ಯಕರವಾಗಿರುತ್ತೆ ಗೈಸ್. ಮತ್ತು ನಮ್ಮ ಕೂದಲಿನ ತಲೆ ಬುಡದಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಏನಾದರೂ ಉಂಟಾದರೆ ಅದನ್ನು ಕೂಡ ರೆಡ್ಯೂಸ್ ಮಾಡೋದಕ್ಕೆ ಇದು ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು. ಮತ್ತು ಈ ಕಪ್ಪು ಜೀರಿಗೆನ ನೀವು ಯೂಸ್ ಮಾಡ್ತಾ ಬಂದರೆ ಎಲ್ಲಿ ಬಿಳಿ ಕೂದಲು ಇರುತ್ತೆ ಅದು ಕಂಟ್ರೋಲ್ ಆಗಿ ಕಪ್ಪು ಕೂದಲಿಗೆ ಕನ್ವರ್ಟ್ ಆಗುತ್ತೆ. ಅದು ತುಂಬಾ ಮೇಜರ್ ಬೆನಿಫಿಟ್ಟು ಈ ಕಪ್ಪು ಜೀರಿಗೆಯಿಂದ. ಮತ್ತು ಈ ಕಪ್ಪು ಜೀರಿಗೆನ ನೀವು ಯೂಸ್ ಮಾಡ್ಕೊಳ್ತಾ ಬರ್ತಿದ್ರೆ ತುಂಬಾ ನಿಮ್ಮ ಹೇರು ಗ್ರೋತ್ ಆಗುತ್ತೆ, ಹೇರ್ ಫಾಲ್ ಆಗೋದಿಲ್ಲ, ಮತ್ತು ಹೇರ್ ಡ್ಯಾಂಡ್ರಫ್ನು ಕೂಡ ರೆಡ್ಯೂಸ್ ಮಾಡುತ್ತೆ ಈ ಕಪ್ಪು ಜೀರಿಗೆ. ಮತ್ತು ಯೂಸ್ ಮಾಡ್ತಾಯಿದ್ರೆ ನಮ್ಮ ಕೂದಲು ತುಂಬಾ ಹೊಳೆಯುತ್ತೆ, ಅಂದರೆ ಸಿಲ್ಕಿ ಹೇರ್ ಥರ ಕನ್ವರ್ಟ್ ಆಗುತ್ತೆ, ಬಿಕಾಸ್ ಇದರಲ್ಲಿ ಪ್ರೋಟೀನ್ಸ್ ಇರುತ್ತೆ. ಸೊ ಈ ಒಂದು ಪದಾರ್ಥದಿಂದ ಇಷ್ಟೊಂದು ಬೆನಿಫಿಟ್ಸ್ ಇದೆ ನೋಡಿ ಗೈಸ್. ಸೊ ಫಸ್ಟು ನಾವು ಏನು ಮಾಡಬೇಕು ಅಂತಂದರೆ, ನೀವು ಈ ಬ್ಲ್ಯಾಕ್ ಜೀರಾ ಏನು ಕಪ್ಪು ಜೀರಿಗೆ ಅಂತ ಏನು ಹೇಳಿದೆ ಅದನ್ನು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿನ ತೊಗೊಳ್ಳಿ. ಸೊ ನಾವು ನೋಡಿ ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೀನಿ, ಬಿಕಾಸ್ ಇದೇ ನಮಗೆ 1 ಮಂತ್ ಬರುತ್ತೆ. ಸೊ ಯಾವಾಗಲೂ ಗೈಸ್ ನೀವು ಇದನ್ನು ಹೇರ್ ಡೈ ಪ್ರಿಪೇರ್ ಮಾಡಬೇಕು ಅಂತಂದರೆ ಯಾವಾಗಲೂ ನೀವು ಐರನ್ ಬಾಣಲಿನೇ ತೊಗೋಬೇಕು, ಅಂದರೆ ಕಬ್ಬಿಣದ ಬಾಣಲಿನೇ ತೊಗೊಂಡು ಪ್ರಿಪೇರ್ ಮಾಡಬೇಕು. ಅದಕ್ಕೆ ನಾವು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀವಿ. ಸೊ ಸ್ವಲ್ಪ ಕ್ವಾಂಟಿಟಿನೇ ತೊಗೊಂಡು ಈಗ ಆಲ್ರೆಡಿ ಬಾಣಲಿಗೆ ಹಾಕ್ಕೊಂಡಿದ್ದೀವಿ ಗೈಸ್ ನೋಡಿ. ಅದನ್ನು ಹಾಕ್ಕೊಂಡು ನೀವು ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಅದನ್ನು ಹುರ್ಕೊಬೇಕು. ನೋಡಿ ನಾವು ಯಾವ ಥರ ಹುರ್ಕೊತಾ ಇದ್ದೀವಿ ಆ ಥರನೇ ಹುರ್ಕೊಳ್ಳಿ. ನೀವು ಉರಿತಾ ಇದ್ದಾಗಲೇ ಗೈಸ್ ಅದು ಸ್ವಲ್ಪ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸ್ಮೆಲ್ ಬಂದು ಅದು ಹೊಗೆ ಬರಬೇಕು ನೋಡಿ. ಆಲ್ರೆಡಿ ಇವಾಗ ಅವರು ಉರಿತಾ ಇದ್ದಾಗಲೇ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂತಂದರೆ ಅದು ಆಲ್ರೆಡಿ ಚೆನ್ನಾಗಿ ಹುರಿದಾಗಿದೆ ಅಂತಲೇ ಅರ್ಥ. ಸೊ ನೋಡಿ ಗೈಸ್, ನೋಡ್ತಾ ಇದ್ದೀರಾ ಆಲ್ರೆಡಿ ಹೊಗೆ ಬಂತು. ಇವಾಗ ಅದು ರೆಡಿ ಆಗಿದೆ. ಇದನ್ನು ಒಂದು ಬೌಲ್ಗೆ ಸ್ಟೋರ್ ಮಾಡ್ಕೊಳ್ಳಿ. ಸೊ ಈ ಥರ ಬಂತು. ಇದನ್ನು ಗೈಸ್ ನೀವು ಆಲ್ರೆಡಿ ಅದು ಹುರ್ಕೊಂಡಿರೋದ್ರಿಂದ ಕಪ್ಪು ಜೀರಿಗೆಯಲ್ಲಿ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ ನೋಡಿ, ಆ ಥರ ಅಂದ್ರೇ ಗೊತ್ತಾಗ್ತಿದೆ ಎಷ್ಟು ಬ್ಲ್ಯಾಕಾಗಿ ಕಾಣಿಸ್ತಾ ಇದೆ ಅಂತ ನೋಡಿ, ಆ ಥರ ಆಗಿದೆ. ಸೊ ಆಲ್ರೆಡಿ ಅದು ಚೆನ್ನಾಗಿ ಹುರಿದಿದೆ ಅಂತಲೇ ಅರ್ಥ. ಅದನ್ನು ನೀವು ಒಂದು ಚಿಕ್ಕ ಮಿಕ್ಸಿ ಗ್ರೈಂಡರ್ಗೆ ತೊಗೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡು 1 ಡ್ರಾಪು ನೀರು ಕೂಡ ಆ್ಯಡ್ ಮಾಡಬಾರ್ದು. ಸೊ ಹೆಂಗೆ ನಾವು
ಹುರ್ಕೊಂಡು ಇಟ್ಕೊಂಡಿದ್ವಿ ಆ ಕಪ್ ಜೀರಿಗೆನ ಆ ಮಿಕ್ಸಿ ಗ್ರೈಂಡರ್ಗೆ ಹಾಕ್ಕೊಂಡು ರುಬ್ಕೊಳ್ಳಿ ಗೈಸ್. ನೋಡಿ ರುಬ್ಬಾಯಿತು, ತುಂಬ ಚೆನ್ನಾಗಿ ನೈಸಾಗಿ ಬಂದಿದೆ. ಯಾಕೆಂದರೆ ಹುರ್ಕೊಂಡಿದ್ವಲ್ಲ ಮೊದಲೇ, ಅದಕ್ಕೋಸ್ಕರ ತುಂಬ ನೈಸಾಗಿ ಬಂದಿದೆ ಅದು ಕಪ್ ಜೀರಿಗೆ. ಸೊ ಇದಕ್ಕೆ ನಾವು ಇವಾಗ ಏನು ಮಾಡಬೇಕು ಅಂತ ಅಂದರೆ, ಈಗ ಆಲ್ರೆಡಿ ಬಾಣಲಿ ಇಟ್ಟಿದ್ದೀವಲ್ಲ, ಆ ಬಾಣಲಿಗೆ ನಾವೇನು ರುಬ್ಬಿಟ್ಕೊಂಡಿದ್ವಿ ಕಬ್ಬು ಜೀರಿಗೆನ ಅದನ್ನು ಆ ಬಾಣಲಿಗೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಮತ್ತೆ ನೀವು ಸ್ಟವ್ ಮೇಲೆ ಇಡಬೇಕು. ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಗೈಸ್. ಅಂದರೆ ಅದು ಮುಳುಗಬೇಕು, ಅದು ಮುಳುಗೋತಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡಾದಮೇಲೆ ಅದನ್ನು ನೀವು ಬೇಯಿಸ್ಕೋಬೇಕು. ಅದು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಗೈಸ್. ಯಾಕೆಂದರೆ ಅದು ಬೇಯ್ತಾ ಆ ಕನ್ಸಿಸ್ಟೆನ್ಸಿ ಏನಿದೆ ನೀರು ಥರ ಇರುತ್ತೆ, ಅದು ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ ಈಗ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರು ಥರನೇ ಕಾಣ್ತಾ ಇದೆ ಅಲ್ವಾ. ಅದು ನೀವು ಬೇಯಿಸ್ತಾ ಏನಾಗ್ತದೆ ಅಂದರೆ ಗಟ್ಟಿ ಆಗ್ತಾ ಇರುತ್ತೆ. ನೋಡಿ ನೀವು ಆ ಥರ ಬೇಯ್ತಾ ಇದ್ದಾಗ ಬಾಡಿಸ್ತಾ ಇದ್ದಾಗಲೇ ಅದು ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಗೈಸ್, ಕಾಣಿಸ್ತಾ ಇದೆ, ಸ್ವಲ್ಪ ಆಗಿ ಗಟ್ಟಿ ಆಗ್ತಾ ಇದೆ ಅದು. ಫೈನಲಿ ಗೈಸ್ ನೋಡಿ, ಹೇರ್ ಡೈ ಪ್ರಿಪೇರ್ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ, ಹೋಮ್ ಮೇಡ್ ಹೇರ್ ಡೈ, ತುಂಬಾ ಬ್ಲ್ಯಾಕ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಗೈಸ್. ಇದನ್ನು ನೀವು ಹೇರ್ಗೆ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮದು ಬಿಳಿ ಕೂದಲು ತುಂಬಾ ಕಂಟ್ರೋಲ್ ಆಗುತ್ತೆ. ಪ್ಲಸ್ ಇದನ್ನು ನೀವು ಎವ್ರಿ ವೀಕ್ 2 ಟೈಮ್ಸ್ ಹಚ್ಕೊಳ್ತಾ ಬಂದರೆ ನಿಮ್ಮದು ಹೇರು ಕೂಡ ಗ್ರೋತ್ ಆಗುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಹೇರ್ ಡ್ಯಾಂಡ್ರಫು ಕೂಡ ಬರಲ್ಲ. ಇದು ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಬೇಗ ರಿಸಲ್ಟ್ ಕೊಡದೇ ಇರ್ಬೋದು, ಆದರೆ ನಿಮಗೆ 1 ಮಂತ್ಸ್ 2 ಮಂತ್ಸಲ್ಲೆಲ್ಲ ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವೇ ಅನ್ಕೊತೀರ ಎಷ್ಟು ಚೇಂಜಸ್ ಆಗುತ್ತೆ ನಿಮ್ಮ ಹೇರಲ್ಲಿ ಅಂತ. ಯಾಕೆಂದರೆ ತಕ್ಷಣವೇ ಬ್ಲ್ಯಾಕ್ ಆಗಬೇಕು ಅಂತ ಅಂದರೆ, ಈಗ ನೀವು ಮೆಡಿಕಲ್ ಶಾಪಲ್ಲೆಲ್ಲ ಬೈ ಮಾಡ್ತೀರಾ ಹೇರ್ ಡೈನ, ಕೆಮಿಕಲ್ ಹಾಕಿರ್ತಾರೆ, ನೀವು ಹಾಕಿದ ತಕ್ಷಣವೇ ಬ್ಲ್ಯಾಕ್ ಆಗಿಬಿಡುತ್ತೆ ಕೂದಲು. ಬಟ್ ಇದು ಅದಲ್ಲ, ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಇದು ಹೇರ್ ಗ್ರೋತ್ ಮಾಡುತ್ತೆ. ಪ್ಲಸ್ ನಿಮ್ಮದು ಬಿಳಿ ಕೂದಲನ್ನ ಕಂಟ್ರೋಲ್ ಮಾಡ್ತಾ ಬರುತ್ತೆ. ನೀವು ಜಸ್ಟ್ 1 ಮಂತ್ ಟ್ರೈ ಮಾಡಿ ಗೈಸ್, ನಿಮಗೆ ಗೊತ್ತಾಗ್ಬಿಡುತ್ತೆ ಚೇಂಜಸ್ ಏನಂತ. ಸೊ ನೀವು ಕೇಳಿದ್ರಿ ವೈಟ್ ಹೇರ್ನ ಕಂಟ್ರೋಲ್ ಮಾಡೋದು ಹೇಳ್ಕೊಡಿ ಶಾಲಿನಿ ಅಂತ, ಅದಕ್ಕೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಗೈಸ್. ತುಂಬಾ ಒಳ್ಳೆಯದು, ಯಾವುದೇ ಸೈಡ್ ಎಫೆಕ್ಟ್ ಆಗಲಿ ಏನೂ ಪ್ರಾಬ್ಲಮ್ ಆಗಲ್ಲ ಹೇರ್ಗೆ. 100% ಗ್ಯಾರಂಟಿ ನಾನೇ. ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನಿಮಗೆ. ಸೊ ಇದನ್ನು ನೀವು ಟ್ರೈ ಮಾಡಿ ಮನೇಲಿ ಅಂತ ಹೇಳ್ತಾ, ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಬ್ಲ್ಯಾಕ್ ಆಗಿ ಬಂದಿದೆ, ನೋಡ್ತಾ ಇದ್ದೀರಾ. ಸೊ ಇದನ್ನು ಏನು ಮಾಡಿ ಅಂದರೆ ಗೈಸ್, ಫಸ್ಟು ಹಚ್ಕೊಳ್ಳಿ ಹೇರ್ಗೆ. ಹಚ್ಕೊಂಡು ಈ ಹೇರ್ ಡೈನ ಹಚ್ಕೊಳ್ಳುವಾಗ ನಿಮ್ಮ ಕೂದಲಲ್ಲಿ ಯಾವುದೇ ಆಯಿಲ್ ಕಂಟೆಂಟ್ ಇರಬಾರ್ದು. ಅಂದರೆ ನೀವು ಕೊಬ್ಬರಿ ಎಣ್ಣೆ ಹಚ್ಕೊಂಡಿರಬಾರ್ದು, ಹೇರ್ ಡ್ರೈ ಆಗಿರಬೇಕು. ಅಂಥ ಟೈಮಲ್ಲಿ ಈ ಹೇರ್ ಡೈನ ಹಚ್ಕೊಂಡು ಮಿನಿಮಮ್ ಅಂದರೂ 1 hour or 2 hours ಆದರೂ ನೀವು ಆ ನೆನೆಯಕ್ಕೆ ಬಿಡಬೇಕು. ನೆನೆಯಕ್ಕೆ ಬಿಟ್ಟಾದಮೇಲೆ ನೀವು ಯಾವ ಶಾಂಪು ಯೂಸ್ ಮಾಡ್ತೀರಾ ಅದನ್ನ ಯೂಸ್ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳಿ. ಆಗ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದು ಮೇಜರ್ ತುಂಬ ಯೂಸಸ್ ಏನಾಗುತ್ತೆ ಅಂದರೆ, ನಿಮ್ಮ ಬಿಳಿ ಕೂದಲನ್ನ ತುಂಬಾ ಕಂಟ್ರೋಲ್ ಮಾಡುತ್ತೆ ಗೈಸ್ ಈ ಹೇರ್ ಡೈ. ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಗೈಸ್, ಈ ಟಿಪ್ಪು ನೀವು ಫಾಲೋ ಮಾಡಿ, ತುಂಬಾ 100% ರಿಸಲ್ಟ್ ಸಿಗುತ್ತೆ. ಸೊ ಮತ್ತು ಈ ಹೇರ್ ಡೈನ ಪ್ರಿಪೇರ್ ಮಾಡಾದಮೇಲೆ ಗೈಸ್, ನೀವು ಓವರ್ ನೈಟು ಇಟ್ಬಿಟ್ಟು ಮಾರನೇ ದಿನ ಎದ್ದು ಹಾಕೋಬೋದು. ಇಲ್ಲ ನಂಗೆ ಟೈಮ್ ಇಲ್ಲ, ನನಗೆ ಇವಾಗಲೇ ಹಚ್ಕೋಬೇಕು ಅಂತ ಅಂದರೆ ಸೊ ತಕ್ಷಣ ಪ್ರಿಪೇರ್ ಮಾಡಿಬಿಟ್ಟು ಹಚ್ಕೋಬೋದು ಗೈಸ್, ಪ್ರಾಬ್ಲಮ್ ಏನಿಲ್ಲ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ, ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಗೈಸ್. ಟೇಕ್ ಕೇರ್ ಆಲ್, ಬಾಯ್. ನಿಮಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಗೈಸ್.
ಓಕೆ, ಟೇಕ್ ಕೇರ್ ಆಲ್, ಬಾಯ್ ಗಾಯ್ಸ್.